ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡೋಣ ಅಂದ್ಕೊಂಡು ಮಾಡಿದ್ದೆ. ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ, ಹೇಗೆ ಮಾಡೋದು ಅಂತ. ಸಿಂಪಲಾಗೇನೆ, ಏನಿಲ್ಲ. ಇದು ಪುದೀನ, ಸ್ವಲ್ಪ ಕೊತ್ತಂಬರಿ, ಶುಂಠಿ, ಹಸಿಮೆಣ್ಸಿಕಾಯಿ, ಸ್ವಲ್ಪ ಜೀರಿಗೆ, ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆ ಮಸಾಲ ರೆಡಿಯಾಗುತ್ತೆ. ಮಜ್ಜಿಗೆಗೆ ಹಾಕೊಳ್ಳೋದು. ಜಾಸ್ತಿ ದಿನ ಡೈಲಿ ಹಾಕೊಂಡು ಕುಡಿಯೋರು ಐಸ್ ಕ್ಯೂಬ್ ಒಳಗಡೆ ಇಟ್ಕೊಂಡ್ರೆ ಆಗುತ್ತೆ. ಡೈಲಿ ಒಂದೊಂದು ಸೇರಿಸ್ಕೊಂಡು ಮಜ್ಜಿಗೆ ಒಳಗೆ ಕುಡಿಬೋದು, ಟೇಸ್ಟಿಯಾಗಿರುತ್ತೆ. ಜೊತೆಗೆ ರುಚಿ ಸೇರಿಸ್ಕೊಂಡು ಕುಡೀರಿ. ಇನ್ನು ನನ್ನ ಮಗ ಸಂಡಿಗೆ ಅಂತ ಕೇಳ್ತಿದ್ದ ಅಂದ್ಬಿಟ್ಟು ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಚೆನ್ನಾಗೇ ಬಂದೈತೆ, ಚೆನ್ನಾಗೂ ಐತೆ. ನೀವು ಟ್ರೈ ಮಾಡ್ಬೋದು ಬೇಕಿದ್ರೆ. ಏನಿಲ್ಲ, ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಹಸಿಟ್ಟು, ಯಾವ ರೀತಿ ಮುದ್ದೆ ಮಾಡ್ತೀವಲ್ಲ ರಾಗಿ ಮುದ್ದೆ, ಅದೇ ಥರನೇ ಮುದ್ದೆಗೆ ಒಂದು ಸ್ವಲ್ಪ ಹಸಿಟ್ಟು ಉದುರಿಸಿ ಅಕ್ಕಿ ಹಸಿಟ್ಟನ್ನೇ ಬೇಯಕ್ಕಿಟ್ಟಿದ್ದೀನಿ ಮಳ್ಳಕ್ಕೆ. ಇದು ಏನಿಲ್ಲ, ಮಸಾಲೆನೇ ಅದೇನೇ ಐಸ್ ಕ್ಯೂಬ್ಗೆ ಆ್ಯಡ್ ಮಾಡಿದ್ನಲ್ಲ, ಅದೇ ಮಸಾಲೆನೇ ಸ್ವಲ್ಪ 2 ಐಸ್ ಕ್ಯೂಬ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಇತ್ತಲ್ಲ ಅಂದ್ಬಿಟ್ಟು ಇದು ಮಾಡಿದ್ದೀನಿ, ಅದನ್ನೇ ಹಾಕ್ಕೊಂಡಿದ್ದೀನಿ ಐಸ್ ಕ್ಯೂಬ್ದು ಇದು ಮಸಾಲೆದು. ನೀವು ಬೇಕಾದ್ರೆ ಸೈಡಲ್ಲಿ ರುಬ್ಕೊಳ್ಳಿ. ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ರುಬ್ಕೊಂಡಿದ್ದೀನಿ. ಜೊತೆಗೆ ಬಾರ್ಲಕ್ಕಿ ಅದೊಂದು ಸ್ವಲ್ಪ ಹುರಿದ್ಬಿಟ್ಟು ಮತ್ತು ಮಿಕ್ಸಿಲೇ ಹೊಡ್ಕೊಂಡಿದ್ದೀನಿ ಬಾರ್ಲಕ್ಕಿನೇ. ಜಾಸ್ತಿ ಏನು ಐಟಮ್ಗಳಿಲ್ಲ, ಇಷ್ಟೇ. ಆ ನೀರಿಗೆ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು, ಉಪ್ಪರ ಥರ ಅಕ್ಕಿ ಹಸಿಟ್ಟು ಉದುರಿಸಿದ್ದೀನಿ. ಮತ್ತು ಮಸಾಲೆದಿತ್ತಲ್ಲ 2 ಐಸ್ ಕ್ಯೂಬ್ ಅದು ಹಾಕಿದ್ದೀನಿ. ಜೊತೆಗೆ ಇದು ಬಾರ್ಲಕ್ಕಿ ಪೌಡ್ರು, ಅಕ್ಕಿ ಹಿಟ್ಟು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಮಳ್ತೈತೆ ನೋಡಿ, ಈ ಥರ ಉಪ್ಪನ್ನು ಮಳ್ತಾ ಇರಬೇಕು. ಒಂದು ಸ್ವಲ್ಪ ಸೋಡಾ ಹಾಕಿದ್ದೀನಿ. ಸೋಡದ ಜೊತೆ ಉಪ್ಪು ಮತ್ತು ಮೆಣಸಿಕಾಯಿ ಪುಡಿ ಇದನ್ನು ಆ್ಯಡ್ ಮಾಡಬೇಕಷ್ಟೇ. ಚೆನ್ನಾಗೈತೆ, ಒಂದು ಸಲ ನೋಡಿ ಟ್ರೈ ಮಾಡಿ. ಬೇಗನೆ ಆಗೋಗುತ್ತೆ, ಏನು ಜಾಸ್ತಿ ಟೈಮ್ ಹಿಡಿಯಲ್ಲ. ಇನ್ನು ಹಪ್ಳ ಥರ ಅದು ಒತ್ತೋದೆಲ್ಲ ಮಾಡಿದ್ರೆ ಲೇಟ್ ಆಗುತ್ತೆ. ಇದಿಟ್ಟು ನೋಡಿ ಮುಂದೆಗೆ ಗೊತ್ತಾಗುತ್ತೆ ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ಇನ್ನು ಮಳ್ತೈತೆ ಅಂತ ಹೇಳ್ಬಿಟ್ಟು ಈಗ ಮೆಣಸಿಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಬಾರ್ಲಕ್ಕಿ ಅದು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಹಿಂಗೆ ಮೆತ್ತಗೆ ಬರುತ್ತೆ, ಪುರ್ಕ ಅನ್ನುತ್ತೆ ಅಂದ್ಬಿಟ್ಟು ಹಾಕ್ತಾರೆ. ಇನ್ನೊಂದು ಈಗೆಲ್ಲ ಹಪ್ಳದ ಪೌಡ್ರೇ ಬರುತ್ತೆ ಅಂತ ಹೇಳ್ತಾರೆ, ಅದನ್ನ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಅಂತ. ನಾನೇನು ಅದೇನು ಯೂಸ್ ಮಾಡಿಲ್ಲ. ಒಟ್ಟಿನಲ್ಲಿ ನಾವು ನಮ್ಮೂರಲ್ಲಿ ಎಲ್ಲ ಯಾವ ರೀತಿ ಮಾಡ್ತಿದ್ವೋ ಅದೇ ರೀತಿ ನಾವು ಮಾಡಿರೋದು. ನಮ್ಮೂರಲ್ಲೆಲ್ಲ ಈಗ ಬೇಸಿಗೆ ಟೈಮ್ ಬಂದಮೇಲಂತೂ ಎಲ್ಲರಿಗೂ ಅದೇನೇ. ಊರಿಗೆಲ್ಲ ರಜೆ ಇರೋದ್ರಿಂದ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳಂತ ಬಂದಿರ್ತಾರಲ್ವ, ಹಾಗಾಗಿ ಮಾಡಿರ್ತಾರೆ ಊರ ಕಡೆ. ನಮ್ಮೂರಲ್ಲಿ ಮಾಡಿದರು. ನನ್ನ ಮಗ ಹಾಗಾಗಿ ನೋಡಿಬಿಟ್ಟು ನಮ್ಮಮ್ಮ ಕೊಟ್ಕೊಳಿಸ್ತೀನಿ ಅಂದರು. ಬೇಡ ಅಂದ್ಬಿಟ್ಟು ಹಸಿಟ್ಟು ನಮ್ಮ ಮನೇಲೇ ಇತ್ತು, ಹಂಗಾಗಿ ನಾನೇ ಮಾಡಿಕೊಂಡೆ ಸ್ವಲ್ಪನೇ. ನೋಡಿ ಅದು ಬೇಯ್ತೈತೆ. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ಬೇಕು ಅದನ್ನು. ಹಸಿಟ್ಟು ಉಪ್ಪಂದಮೇಲೆ ಹಸಿಟ್ಟು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಇನ್ನು ಅದಕ್ಕೆ ಜೀರಿಗೆ ಹಾಕಬೇಕು. ಇನ್ನು ಜೀರಿಗೆ ತಿರುಗುವಾಗ, ಹಸಿಟ್ಟು ತಿರುಗುವಾಗ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ ಬೆಂದೈತೆ. ಅದು ಹೊಗೆ ಬರ್ತಾ ಇರುತ್ತೆ ಮೇಲ್ಗಡೆ. ಆ ಹೊಗೆನೇ ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಮೂಸ್ ನೋಡಿ ಬೇಕಿದ್ರೆ ಹಿಂಗೆ ಕೈಗೆ ಹಿಂಗೆ ಇಟ್ಕೊಂಡ್ರೆ ಹಬೆನಾದ್ರದ್ದು ಅದು ಅದೇ ಹಬೆ ಕೈಗೆ ಮೂಗತ್ರ ಇಟ್ಕೊಂಡ್ರೆ ಅದು ಗಮನ ಗೊತ್ತಾಗುತ್ತೆ. ಹಾಗಾಗಿ ಹಂಗೆ ಮಾಡ್ತಾಯಿದ್ದೆ. ಇನ್ನು ಬೆಂದಾಯಿತು, ಸುಮಾರು ಹೊತ್ತು ಬೇಯಿಸಿದೆ. ಬೆಂದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಬೇಯಿಸಿದ್ದು. ಇನ್ನು ತಿರುಗ್ತಾಯಿದ್ದೀನಿ ನೋಡಿ. ಇವಾಗ ತಿರುವಾಗ ಜೀರಿಗೆ ಹಾಕ್ಕೊಳ್ಳೋದು, ಉಪ್ಪು ಮೆಣಸಿನ್ಕಾಯಿ ಪುಡಿ ಅದೆಲ್ಲ ನೀರು ಯಾವಾಗ ಇಟ್ಟಿರ್ತೀವಿ ಆವಾಗಲೇ ಹಾಕ್ಕೊಳ್ಳೋದು. ಇನ್ನು ಚೆನ್ನಾಗಿ ತಿರುಗಬೇಕು. ಹಿಟ್ಟಿನ ಕೋಲಲ್ಲೂ ತಿರುಗ್ತಾರೆ. ನಾನು ಜಾಸ್ತಿ ಇದರಲ್ಲೇ ತಿರುಗೋದು, ರೊಟ್ಟಿ ಕಡ್ಡೀಲಿ. ಯಾವ್ಯಾವ ಮುದ್ದೆ ಮಾಡಿದ್ರು ಅಷ್ಟೇ ರೊಟ್ಟಿ ಕಡ್ಡಿಲೇ, ಹಂಗಾಗಿ ಇದರಲ್ಲೇ ತಿರುಗ್ತಾಯಿದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಚೆನ್ನಾಗೆ ತಿರುಗಿ ಚೆನ್ನಾಗಿ ಗಂಟೆಲ್ಲ ಹೊಡಿಬೇಕದು.
ಬೇಯ್ತಾ ಇರೋದು. ಈಗ ಎಷ್ಟೋ ಬೆಂದಿದೆ. ಇನ್ನು ತಿರುಗಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಡಬೇಕು. ಕಾವು ಅದು ಬೆಂದಿರೋದು ಹಬೆ ಇಟ್ಕೋಬೇಕಲ್ಲ, ಹಂಗಾಗಿ ಆದಮೇಲೆ ಸ್ವಲ್ಪ ಹೊತ್ತು ಇಡಿ. ಮುದ್ದೆ ಆದರೂ ಅಷ್ಟೇ, ಇದಾದರೂ ಅಷ್ಟೇ. ಎಲ್ರಿಗೂ ಬರುತ್ತೆ, ನನಗೆ ಅನಿಸಿದ್ದು ಹೇಳಿದೆ ಅಷ್ಟೇ. ನೋಡಿ ಹಿಂಗೆ ಬಿಸಿ ತ್ಯಾವ ಮಾಡ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಕೈಗಂಟಿರುತ್ತಾ ಇಲ್ವೋ ಅಂತ ನೋಡ್ತಾ ಇದ್ದೇನೆ. ನೋಡಿ ಇಷ್ಟೇ ಮುದ್ದೆ. ಅದು ಸಿಂಪಲ್ಲಾಗಿ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಇದು ಕಲ್ಲೆಲ್ಲ ತೊಳ್ಕೊಂಡೆ ಡೈಲಿ ಸಿಡ್ತಾ ಇರ್ತೀನಿ. ಆದರೂ ತೊಳ್ಕೊಂಡು ಉಂಡೆ ಮಾಡ್ಕೋಬೇಕಲ್ಲ, ಉಂಡೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಉಂಡೆ ಕಟ್ಕೊತಾ ಇದ್ದೀನಿ. ನನ್ನ ಮಗ ಚಿಕ್ಕವನು ಬರ್ತಾನೆ ಹೋಯ್ತಾನೆ, ಏನೋ ಮಾಡ್ತಾಯಿದ್ದೆ ಅಂತ ನೋಡ್ಕೊತಾನೆ ಹೋಯ್ತಾನೆ ಅಷ್ಟೇ. ಕೆಲಸ ಅಂದರೆ ಇಷ್ಟೇ, ಒಂದಿನ ಕೆಲಸ ಇರುತ್ತೆ, ಒಂದಿನ ಸುಮ್ಮನೆ ಆಗ್ಬಿಡ್ತೀವಿ. ಹಂಗೇ ಈ ಮುದ್ದೆನ ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಹಂಗೆ ತಿನ್ಲೂಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾವೆಲ್ಲ ನಮ್ಮ ಅತ್ತೆ ಮನೆಗೆಲ್ಲ ಮಾಡೋಕೆ ಹೋಗ್ತಿದ್ದೆ ಆಗ ಚಿಕ್ಕದ್ರಲ್ಲಿ ನಾನು. ಆಗ ಮುದ್ದೆ ಸ್ಮೆಲ್ಗೆ ತಿನ್ನೋಣ ಅನಿಸ್ತಿತ್ತು. ಇವಾಗ ನಾವೇ ಮಾಡ್ತೀವಿ, ಆದರೂ ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಏನೇ ಆದರೂ ಅಷ್ಟೇ ಅಡುಗೆನ. ಆವಾಗ ಬೇರೆಯವರು ನಮ್ಮ ತಾಯಿನೇ ಆಗಲಿ ಇನ್ನೊಬ್ಬರೇ ಆಗಲಿ ರಿಲೇಷನ್ ಮನೆಗೆ ಹೋದಾಗ ನಾವು ಚಿಕ್ಕವರಿದ್ದಾಗ ಎಷ್ಟೊತ್ತು ಕೊಡ್ತಾರೇನೋ ತಿನ್ನೋಕ್ಕೆ ಅಂತಲೇ ಅನಿಸೋದು. ಇವಾಗ ನಾವೇ ಮಾಡೋದ್ರಿಂದ ನಾವು ತಿನ್ನಬೇಕು ಅಂತಲೇ ಅನಿಸಲ್ಲ. ನೋಡಿ ಇದು ಚಕ್ಲಿ ಒಳ್ಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಥರ ಚಕ್ಲಿ ಒಳ್ಳಲ್ಲೇ ಅದು ಹಪ್ಳದ ಮಿಷಿನ್ ಐತೆ, ಅದ್ರಲ್ಲಿ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಟ್ಟು ತಿರುವಿ ಬಿಡೋದು. ನೋಡಿ ಚಿಕ್ಕದಾಗಿ ಒಂದು 4-5 ಮುದ್ದೆ ಆಗೈತೆ. ಜಾಸ್ತಿ ಮಾಡ್ಕೊಳ್ಳೋರು ಮಾಡ್ಕೋಬೋದು, ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಇದೇ ಥರ ಐಟಮ್ ಹಾಕ್ಕೊಂಡು ಜಾಸ್ತಿ ನೀರು ಮಡಿಕೊಂಡು ಹಾಕ್ಕೊಳ್ಳೋದು. ಇನ್ನು ನನ್ನ ಮಗ ಈ ಥರ ಮಿಷಿನ್ ನೋಡೋದೇ ತಡ, ನಾನೇ ಮಾಡ್ತೀನಿ ಒತ್ತುತ್ತೀನಿ ಅಂದ್ಕೊಂಡು ನಿಂತಿದ್ದ. ಕೊನೆಗೂ ಅವ್ನು ಕೊಡಲಿಲ್ಲ. ಆಮೇಲೆ ಕೊನೆಯಲ್ಲಿ ಕೊಟ್ಟೆ. ಇನ್ನು ಸ್ವಲ್ಪ ಮೇಲೆ ಹೋಗಿ ಬಿಸಿಲಿತ್ತು ಅಂತೇಳ್ಬಿಟ್ಟು ಒತ್ತೋಣ ಅಂತೇಳ್ಬಿಟ್ಟು ಒತ್ತುತ್ತಾಯಿದ್ದೆ. ಇನ್ನು ನನ್ನ ಮಗ ಅಲ್ಲೂವ ನನಗೆ ಕೊಡಲಿಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ದೊಡ್ಡವನು ಹೊಳ್ಕೊಂಡು ನಿಂತಿದ್ದ. ನೋಡಿ ಕುಣಿತಾ ಇದ್ದಾನೆ, ನಂಗೆ ಕೊಡು ಅಂದ್ಕೊಂಡು. ಇನ್ನು ನನ್ನ ಚಿಕ್ಕ ಮಗ ಆರೆಂಜ್ ಹಣ್ಣು ತಿಂದ್ಕೊಂಡು ಆಟಾಡ್ತಾಯಿದ್ದ. ಬಿಸಿಲು ಅಂತ ಹೇಳ್ಬಿಟ್ಟು ಸೈಡಿಗೆ ಅಲ್ಲಿಗೆ ಬಿಡ್ತಾನೆ ಇದ್ದೆ. ಹಂಗೂ ಮತ್ತೆ ಬಂದು ಬರ್ತಾನೆ ಮತ್ತೆ ಹೋಯ್ತಾನೆ. ಆ ಕಡೆ ಸ್ವಲ್ಪ ನೆಳ್ಳೈತೆ, ಇಲ್ಲಿ ಮಾತ್ರ ಬಿಸಿಲಿರೋ ಕಡೆ ನಾನು ಹಾಕ್ತಾಯಿರೋದು. ಬಿಲ್ಡಿಂಗ್ ಐತಲ್ಲ, ದೊಡ್ಡ ಬಿಲ್ಡಿಂಗು, ಅದ್ರದ್ದು ನೆರಳು ಬಂದಿರುತ್ತೆ ಅಲ್ಲಿ. ನೋಡಿ ಫೈನಲಾಗಿ ಇಷ್ಟ ಆಗಿದ್ದು ಈ ಥರ ಬಂದೈತೆ ಒತ್ತಿರೋದು. ಅದೆಲ್ಲ ಮಡ್ಚೋದು ಒಣಗಿಸಿ ಚೆನ್ನಾಗಿ ಒಣಗಬೇಕು ಅದು. ಇನ್ನು ಮನೆಗೆ ಬಂದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಇದು ಫ್ರಿಡ್ಜ್ ಕವರು ನನ್ನ ಮಗ ಏನು ಮಾಡ್ದ, ಮೇಲ್ಗಡೆ ಏನೋ ತಗೊಳಕ್ಕೆ ಹೋಗಿ ಇನ್ನೊಂದು ಹರಿದಾಕ್ಬಿಟ್ಟ. ಹಂಗಾಗಿ ನೋಡೋಣ ಒಂದ್ಸಲ ಟ್ರೈ ಮಾಡೋಣ, ಬೇರೆದು ಯಾವ್ದಾರ ಬಟ್ಟೆಲಿ ಮಾಡೋಣ ಅಂತೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೆ. ಜಾಸ್ತಿ ಅದೆಲ್ಲ ಕಟ್ ಮಾಡಿರೋದು ವೀಡಿಯೋ ಅವೆಲ್ಲ ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಇನ್ನು ಅದು ಪೂರ್ತಿ ಅರ್ಧೇ ಬಿಟ್ಟ, ಒಳಗಡೆ ಜೋಬಿ ಇಟ್ಕೊಳ್ಳೋದನ್ನೇ ಅರ್ದ್ಬಿಟ್ಟ. ಇನ್ನು ಇಟ್ಕೊಳ್ಳೋಕೆ ಇನ್ನೆಲ್ಲಿ ಅದಾದ್ರ ಐಟಮ್ ಎಲ್ಲೆಲ್ಲಿ ಇಡೋದು ಅಂದ್ಬಿಟ್ಟು ತಿರ್ಗಾತಾ ಒಂದು ಸಲ ನೋಡೋಣ ಅಂತೇಳ್ಬಿಟ್ಟು ಈ ಥರ ಹೊಲಿಯೋಕ್ಕೆ ಅಂದ್ಬಿಟ್ಟು ಮಾಡಿಬಿಟ್ಕೊಂಡೆ. ಏನಿಲ್ಲ, ಚೆನ್ನಾಗಿ ಬಂತು ಒಟ್ಟಿನಲ್ಲಿ. ಅಷ್ಟೇ, ಯಾವುದಾದ್ರೂ ಅಷ್ಟೇ, ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ. ಆದರೆ ಪ್ರಯತ್ನ ಪಡದೆ ಹೋದರೆ ಏನೂ ಆಗಲ್ಲ ಅಷ್ಟೇ. ಅದು ಅನ್ಕೋತೀವಿ, ಆಗ ಆ ಕ್ಷಣಕ್ಕೆ ಮಾತ್ರ ಅದು ಸರಿ ಅನಿಸುತ್ತೆ. ಇನ್ನೊಂದು ಸಲಿಗೆ ಮನುಷ್ಯಂದು ಬುದ್ಧಿ ತಲೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ವಲ್ಲ. ಹಾಗೆ ಒಂದು ಸಲ ಚೇಂಜ್ ಆಗುತ್ತೆ, ಒಂದು ಸಲ ಕೆಲಸ ಮಾಡಬೇಕು ಅನಿಸುತ್ತೆ, ಒಂದು ಸಲ ಏನು ಮಾಡಬಾರ್ದು ಅನಿಸುತ್ತೆ. ಆ ಥರ ನೋಡಿ ಈ ಥರ ಬಂದೈತೆ. ಯಾವ್ದಾದ್ರು ಮನೇಲಿ ಯಾವ್ದಾದ್ರು ವೇಸ್ಟ್ ಬಟ್ಟೆ ಥರ ಏನು ಯೂಸ್ ಆಗದೆ ಇರೋದ್ರಲ್ಲಿ ಬೇಕಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಜೋಬು ಮತ್ತು ಇದು ಈ ಥರ ಐಟಮ್ ಇಟ್ಕೊಳ್ಳೋಕ್ಕೆ ಸೈಡಲ್ಲಿ ಜೋಬು ಮಾಡಿಬಿಟ್ಟು ಈ ಥರ ಹೊಲ್ದಿದ್ದೀನಿ. ನನ್ನ ಮಿಷಿನ್ ಆವಾಗಲೇ ತಗೊಂಡಿದ್ದು, ನನಗೆ ಮದುವೆಗೆ ಮುಂಚೆ. ಅದನ್ನು ಬರೀ ಈ ಥರ ಸ್ಟಿಚ್ಚು, ಸಣ್ಣ ಪುಟ್ಟ ಸ್ಟಿಚ್ ಹಾಕ್ಕೊಳ್ಳೋಕ್ಕೇ ಯೂಸ್ ಮಾಡ್ಕೊಂಡಿದ್ದೀನಿ.
ಇನ್ನು ಮ್ಯಾಂಗೋ ಜ್ಯೂಸು ಇದು ಕೂಡ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ರಿ ಒಂದ್ಸಲ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಮ್ಮದು ದಿನ ಹೇಗಿತ್ತು, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೈನಲಾಗಿ ಹಪ್ಪಳ ಈ ಥರ ಬಂದಿದೆ. ಅದು ಎಣ್ಣೆ ಕಾಯ್ದಲ್ಲೇ ಫಸ್ಟೇ ಹಾಕ್ಬಿಟ್ಟೆ, ಹಾಗಾಗಿ ನಿಧಾನಕ್ಕೆ ಬರ್ತೈತೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.